ಅಂತದರಲ್ಲಿ ನನಗೆ ಹೆಸರಿಟ್ಟು ಕರೆದಿಯೋ ಮಗನೇ. ಈಗ ನಿನ್ನ ಕೊನೆ ಹೊತ್ತು ಹೇಳಿದಾಗಲೇ ನನ್ನ ಮನಸ್ಸಿಗೆ ಚಾಟೆ ತಂದೆ ಚಾಟೆ. ನನ್ನ ಮೇಲೆ ಅಷ್ಟೊಂದು ಕರುಣವಿದ್ದರೆ ನಿನ್ನ ಮೈ ಮಾರಿ ತಂದು ಕೊಡುರನ್ನಾಡ. ನನ್ನ ತಂಗಿಗೆ ಮೈಮಾರು ಎನ್ನುವ ನಿನ್ನನ್ನು ನನ್ನ ಕಾಲ ತಲೆಗೆ ಹಾಕಿ ತಿಳಿದು ಸಾಯಿಸಿ ಬಿಡುತ್ತೇನೆ ಮಗನೇ. ಶ್ರೀಮಂತರೇ, ನಾಳೆ ನಿಮ್ಮ ಹಣ ಕೊಡದಿದ್ದರೆ ನಾನು ನಿಮಗೆ ಬರಕೊಟ್ಟು ಹೊಲ ಬಿಡುತ್ತೇನೆ. ನನಗೆ ಬುದ್ಧಿ ಹೇಳ್ತೀಯೋ ಮಗನೇ? ನೀನೊಬ್ಬ ಚಂಡನ ಮಗ. ನೀನು ಯಾವ ಗಂಡಸು ಚಂಡನಾಗಿ ನಿನ್ನ ಆಳುಗಳಿಂದ ನನ್ನನ್ನು ಕಟ್ಟಿಸಿ ವಯಸ್ಸಾದ ಮನುಷ್ಯನ ಮೇಲೆ ಪೌರುಷ ತೋರಿಸುವ ನೀನು ಕಾಣಿಸಲು ಮನ ಸತ್ತ ಚಂಡನ ಮಗನೇ. ನನಗೆ ಚಂಡ ಎನ್ನುತ್ತೀಯೋ ಮಗನೇ? ಜಗದೀಶ, ನೀನು ಈಗ ತಾನೇ ಊರಿಂದ ಬಂದಿದೆ. ಈ ವಿಷಯ ನಿನಗೆ ಗೊತ್ತಿಲ್ಲ. ಒಳಗೆ ಹೋಗು. ತಂದೆಗೆ ಎದುರಾದರೆ ಮುಂದೆ ಕಷ್ಟ ಕಾಣಬೇಕಾಗುತ್ತದೆ. ಸುಮ್ಮನೆ ಒಳಗೆ ಹೋಗು. ಅಪ್ಪ, ತಪ್ಪು ಮಾಡಿದರೆ ತಂದೆ ಆದರೇನು, ತಾಯಿ ಆದರೇನು ತಪ್ಪು ತಪ್ಪೇ. ಒಂದು ಕಾಲದಲ್ಲಿ ನಮ್ಮ ಮುಖ್ಯಸ್ಥರು ನ್ಯಾಯ ಹೇಳುವ ಧರ್ಮಾಧಿಕಾರಿಗಳು. ಆ ಸ್ಥಾನದಲ್ಲಿ ನಿನ್ನನ್ನು ಕೂಡಿರಿಸಿ ನಿನಗೆ ಧರ್ಮ ಕಾಪಾಡುವುದಕ್ಕೆ ಧರ್ಮರಾಜ ಅಂತ ಹೆಸರಿಟ್ಟರು. ಬಡವರನ್ನು ತಿಳಿದು ನಿನ್ನಂತವನು ನನ್ನ ತಂದೆ ಎನ್ನಲು ನಾಚಿಕೆ ಬರುತ್ತೆ. ನನಗೆ ಎದುರಾಗಿ ಅಲ್ಲ, ಚಟ್ಟೆ ಬೆಚ್ಚಿ ಅವನನ್ನು ನಡೆಯ ಹೋಗೋಣ. ಶ್ರೀಮಂತರೇ, ನೋಡಿ ಶಿವಪ್ಪ, ಇನ್ನು ಮುಂದೆ ನೀವು ಯಾವುದೇ ತೊಂದರೆಯಲ್ಲಿದ್ದರೂ ನನಗೆ ಹೇಳಿ. ನೋಡಿ, ನೀವು ಹಿರಿಯರು, ಅಂತ ತಪ್ಪು ಮಾಡಿಲ್ಲ ಅಂತ ಅನಿಸುತ್ತೆ. ಇರಲಿ, ಕರೆದುಕೊಂಡು ಹೋಗಿ. ಇವಳು ನಿಮ್ಮ ಮಗಳೇ? ಹೌದು ಶ್ರೀಮಂತರೇ, ಇವಳು ನನ್ನ ಮಗಳು ಸವಿತಾ ಅಂತ. ಶ್ರೀಮಂತರೇ, ಈ ನಿಮ್ಮ ಋಣವನ್ನು ಯಾವ ಕಾಲಕ್ಕೂ ಮರೆಯದಿಲ್ಲ ಶ್ರೀಮಂತರೇ, ಮರೆಯದಿಲ್ಲ. ಎಂತವರ ಹೊಟ್ಟೆಯಲ್ಲಿ ಎಂತವರು ಹುಟ್ಟಿದಿರಿ. ನಿಮ್ಮ ತಂದೆ ಬಡವರೆಂದರೆ ಕೆಂಡ ಕಾರುತ್ತಾರೆ, ಆದರೆ ನೀವು ಬಡವರ ಪಾಲಿನ
ತಿಂಗಳು ಮತ್ತಿನ್ನು ಮಾಡ್ತಿರ್ಲಿಲ್ಲ. ಏನ್ ಬೇ ನಿಮ್ಮವ್ನು ಮಾಡೋದು? ಮದ್ವಿನೇ ಮದ್ವಿನ ಅಲ್ಲ ತಿರುಗಿ ಮಾರಿ ಮೂರು ಮೂರು ನಾಲ್ಕು ಮಕ್ಕಳನ್ನ ಹಡ್ದ್ರು ಇನ್ನು ನಾ ಇನ್ನ ತಡಿಬೇ ತಂಗಿ, ನೀನ್ ಯಾಕೆ ಚಿಂತೆ ಮಾಡ್ತಿ? ಮನೆಯಾಗ ಮುತ್ತಿನಂತ ಅಳಿಯ ಟೇಲರ್ ಚಂದ್ರು ಇಲ್ಲೇಂದ್ರೆ ಅವನ ತೋದು ನನ್ನ ಮಗ ಚಂದ್ರ ಹಂಗ ಅನಬಾರದು. ಅವ ನಾಳೆ ನಿನ್ನ ಗಂಡ. ಹುಡುಗಿ ನಿನ್ನ ಎಳೆಯ ಸೊಂಟ ಸೇಬು ಸೇಮು ಬಿಳಿ ಜೋಳ ದಂಡ ಎತ್ತಿ ಒಗಿಯತಿ ಎಷ್ಟ ನೋಡಿ ಹೋಗತಿ ತಲೆ ಕೆಟ್ಟ ಹಿಂದಿಯನ ಗೋಡಿ ಆಳದ ಕರದಂಡ ಬ್ಯಾಗ್ ನೋಡಿದ್ರೆ ಬಿಪಿ ಕುಡ್ದಂಗ ಜವಾರಿ ಎಣ್ಣ ಫ್ರಂಟ್ ಬಂದು ಒಡಿಯಲ್ಲ ನಾನಿನಗ ಕಣ್ಣ ಬ್ಯಾಗ್ ನೋಡಿದ್ರೆ ಬಿಪಿ ಕುಡ್ದಂಗ ಜವಾರಿ ಎಣ್ಣ ಫ್ರಂಟ್ ಬಂದ ಒಡಿಯಲ್ಲ ನಾನಿನಗ ಕಣ್ಣ ಮೇಕಪ್ ಮಾಡ್ಕೊತ ಮಾಡ್ತಾಳ ಹುಡುಗಿ ಬರಬರಿ ಒಂದೂವರೆ ತಾಸ ಯಾ ಮೇಕಪ್ ನೋಡಿ ಎದರಿ ಹೋಗೈತಿ ಮುಂದೆ ಬರ ಕೂಸ ಪೌಡಾರ ನಿಯತ ಪೌಡಾರ ಕ್ಯಾರಂ ಬೋರ್ಡ್ ಆಡ್ತಾವ್ ನಮ್ಮ ಹುಡುಗೂರ ಹುಡುಗೂರ ನಾವು ಹುಡುಗೂರ ಹುಟ್ಟುವಾಗ ಹುಟ್ಟಿವಿ ಸುಂದರ ನೀನ ಸಿಗ್ತಿ ಅಂತ ಇನ್ನು ಮದ್ವೆ ಆಗಿಲ್ಲ 108 ಹುಡುಗಿಯರ ಫೋಟೋ ಕೊಟ್ಟು ನೋಡೋಕ್ ಹೋಗಿಲ್ಲ ನೀನ ಸಿಗ್ತಿ ಅಂತ ಇನ್ನು ಮದ್ವೆ ಆಗಿಲ್ಲ 108 ಹುಡುಗಿಯರ ಫೋಟೋ ಕೊಟ್ಟು ನೋಡೋಕ್ ಹೋಗಿಲ್ಲ ರಾಣಿ ಹೆಂಗ ಸಾಕ್ತಿ ಬಾರ ನನ್ನ ಹುಡುಗಿ ರಾಣಿ ಹೆಂಗ ಸಾಕ್ತಿ ಬಾರ ನನ್ನ ಹುಡುಗಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸೊಲೇನ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ದುನಿಯ ಏ ಪೋರಿ ಏನೈತಿ ನಿನ್ನ ನೆದರ ಜ್ವಾಕೀಲ ಇಟ್ಟುಕೋರ ನಿನ್ನ ತಿಂಡಿ ಹೊಡಿತಾರ ಏ ನಮ್ಮ ಗೋಡಿಯಾಳ ದುಡುಗೋರ ನಿನ್ನ ಜೋಡಿ ಕ್ಯಾರಂ ಬೋರ್ಡ್ ಆಡ್ತಾರ ನಮ್ಮ ಸಣ್ಣನ ಓಡಾಡ ಬಿಟ್ಟು ಬಿಟ್ಟು ಪ್ಯಾಂಟ ಹಾಕ್ಯಾಳ ಟೈಟ ಬಿಟ್ಟು ಬಿಟ್ಟು ಪ್ಯಾಂಟ ಹಾಕ್ಯಾಳ ಟೈಟ ಒಡಿಸಾಳ ಇಡ್ಲಿ ಗಡ್ಡ ಯಪ್ಪ ಏನಿಗೆ ಮಯ್ಯ ಮಾಟ ಮಯ್ಯ ಮಾಟ ಬಂದಿನಿ ನೈಟ ತಗಿ ನಿನ್ನ ಗೇಟ ಬಂದಿನಿ ನೈಟ ತಗಿ ನಿನ್ನ ಗೇಟ ಮಾಡೋಣ ಫಸ್ಟ್ ನೈಟ ಹುಡುಗಿ ಮಾಡೋಣ
ಹೇಳಿ ಎದ್ದೇಳಿ ಗುರಿ ಮುಟ್ಟುವರೆಗೆ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರ ವಾಕ್ಯ ಕೇಳಿ ತಿಪ್ಪೆಗಿನ ಹುಳ ಎದ್ದಂಗ ಎದ್ದೇರಿ. ಇಡ್ಲಿ ವಡ ಮಾರಕ್ ಹೋದಿರಿ, ಒಂದು ಪಾರ್ಕಿನಾಗ ಹೋದಿರಿ. ಇಡ್ಲಿ 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 ಯಾರಿಗಿಡ್ಲಿ ಅಂದರಿ. ಹಂಗೆ ಇಡ್ಲು ಚಟ್ನಿ ಹಾಕಿ ಇಡ್ಲು ಅಂದರಿ. ಅಂದಾಗ ಇಲ್ಲಿ ಅದವಲ್ರಿ ಇಂಥ ಹೆಣ್ಮಕ್ಳು 5 ಜನ ಇದ್ರಿ ಪಾರ್ಕಿನ್ಯಾಗ. ಯಪ್ಪ ತಲಿ ಕೆಟ್ಟದೇನ್ರಿ ಅವುಗಳಿಗೆ ಹೊಡ್ತಾ ಹೊಡ್ದ್ರಿ. ನಾ ಇಡ್ಲಿ ಮಾರೋ ತಪ್ಪೇನ್ರಿ ಹೊಡ್ತಾ ಹೊಡ್ಸ್ಕೊಂಡು ಬಂದು ಸೀರೆ ಜಂಪರ್ ವ್ಯಾಪಾರ ಸ್ಟಾರ್ಟ್ ಮಾಡಿದೆ. ಅವ್ನು ಯಾಕಂದ್ರೆ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಇಷ್ಟ ಅಲ್ಲ, ಬಿದ್ದು ಬಿದ್ದು ಸಾಯ್ತೇವೆ ಸೀರೆ ಅಂದ್ರೆ. ಸೀರೆ ಜಂಪರ್ ಅಂತ ಓಣ್ಯಾಗ ಸುತ್ತು ಅಂತ ಹೋದ್ಯಾ 5 ಜನ ಹೆಣ್ಮಕ್ಳು ಕರ್ದ್ರಿ. ಮತ್ತೆ ಹೋದೆ ಅವ್ರ ಹತ್ರ ಹೋದೆ ಸೀರೆ ಬಿಚ್ಚಲೆ ಜಂಪರ್ ಬಿಚ್ಚಲೆ ಅಂತ ಕೇಳಿದ್ರಿ. ಅವ್ರೇನಂದ್ರು ಯಪ್ಪ ಆಗಲ್ಲ ಮೊದಲು ನಿನ್ನ ಗಂಟು ಬಿಚ್ಚು ಅಂದ್ರ ಅವರು. ಯಾರು ಊಟ ಹೊಡೆಯವ್ರು ಯಾರು? ಗೂಟ ಯಾರ ಗೂಟ ಯಾರ ಹತ್ರ ಇರ್ತದ? ಗೂಬಿ ಹತ್ರ ಇರ್ತದೇನ್ರಿ ಗೂಟ ಯಾರ ಹತ್ರ ಇರ್ತದ್ರಿ? ಆಯ್ತ್ರಿ ಅವ್ರೇನಂದ್ರಿ ಸೀರೆ ಜಂಪರ್ ತಗೋತೀನಿ ಸ್ವಲ್ಪ ಜಂಪರ್ನಾಗ ಸ್ವಲ್ಪ ಬಿಡ್ಬೇಕು ನೋಡ್ರಿ ಅಂತ ಅಂದ್ರಿ. ನಾನ್ ಅಂದೇರಿ ನಾನು ಸೀರೆಗೆ ಬಿಡವ ಅಂದೇರಿ. ಅವನು ಏನ್ ಅರ್ಥ ಮಾಡ್ಕೊಂಡ್ರ ಏನೋ ಕಾಲಗಿನ ಚಪ್ಪಲ ಬಾಯಾಗ ತಲೆಯಾಗ ತೆಗೆದು ಬಿಟ್ರಿ. ಅಲ್ಲಿಗೆ ಲೇಟ್ ಆಯ್ತ್ರಿ, ಕತ್ಲಾಯ್ತ್ರಿ. ಹೋಗಿ ಬಸ್ ಸ್ಟ್ಯಾಂಡ್ ಮಲ್ಕೊಂಡೆ ಬಿಟ್ರಿ. ವಾಚ್ಮನ್ ಬಂದು ಊಟ ಬೇ ಅಂದ. ಊಟ ಆಗಿಲ್ರಿ ಇಲ್ಲ ಅಂತಂದೆ. ಊಟ ಬೇ ಅಂದ್ರಿ. ಇದು ಯಾವ್ದ ಸಂಸ್ಕೃತ ಶಬ್ದ ಇರ್ಬೇಕಂತ ಹೇಳಿ ಎದ್ದೇರಲ್ಲಿಂದ ಎದ್ದು ಮಲ್ಕೋಬೇಕಲ್ರಿ. ಮಲ್ಕಲಾಗ ಅಂತ ಹೇಳಿ ಒಂದು ಮನೆಗೆ ಬಂದ್ರಿ. ಬಾಗಲು ಬಡ್ದೆ ಹೊರಗಡೆ ಬಂದ್ರಿ. ನಿಮ್ ಮನೆಗೆ ಮಲ್ಕೊಳಗ ಜಾಗ ಐತೇನ್ರಿ ಅಂತ ಕೇಳಿದ್ರಿ. ಮಲ್ಕೊಳಕ್ಕೆಲ್ಲ ಜಾಗ ಐತಪ್ಪ, ಆದ್ರ ನಮ್ಮ ಮನೆಗಿಂತ ಈ ಹೆಣ್ಮಕ್ಳ ಆರ ಅಂತ ಅಂದ್ರಿ. ಮುಂದಿನ ಮನೆಗೆ ಕೇಳಿದ್ರಿ. ಬಾಗಲ ನಿಮ್ ಮನೆಗೆ ಹೆಣ್ಮಕ್ಳು ಅದರನ್ರಿ ಅಂತ ಕೇಳಿದ್ರಿ. ಅದರ ಅಂತ ಅಂದ್ರಿ. ಸ್ವಲ್ಪ ಮಲ್ಕೊಳ್ಬೇಕಿತ್ರಿ ಅಂತ ಯಪ್ಪ ಹಿಂಗ ಹೊಡ್ದನ್ರಿ. ಯಪ್ಪ ಹೊಡೆದು ಬಿದ್ದು ತಂದು ಗಿಲ್ ಬಿಸಾಕಿದ್ರಿ ಪಕ್ಕದಾಗ. ನೋಡಿದ್ರಿ ಇವ್ರಿಬ್ರು ಕಾಣಿಸ್ರಿ ಇಲ್ಲಿಗೆ ಬಂದ್ಬಿಟ್ಟಿರಿ. ಇವ್ರು ನಮ್ಮವ್ರ ಇದ್ದಂಗ ಅದರ ತಂದಿ ಮಕ್ಕಳು ಕೂಡೇ ನಿಂತಿರಿ. ಇಬ್ಬರಿಗೆ ಮಾಡ್ತೀನಿ ನಮಸ್ಕಾರ ರೀ. ಬಂದು ನೋಡವ ನೆನಸುದ್ರಾಗತ್ವ ಶಾಳಗೌಡ ಬಂದಂಗ. ಅಲ್ಲಲೇ ಮಗನ ಚಂದ್ರಿಯ ತಂದಿ ಮಕ್ಕಳು ಅಂದಿಯೋ ಯಾರ ಹಂದಿ ಮಕ್ಕಳು ಅಂದಿಯೋ ಮಗನ? ನನಗೆ ಮಾಡಿ ತಾತ ತಂದೆ ಅಂತ ನಾಯಿ ಗೋಡಿ ಹೇಳ್ದ ಒಂದು ಮಾಸ್ಟರ್ ವಿದ್ಯಾಧರ ಮಾಸ್ಟರ್ ಅಂತ. ಆ ಮಾಸ್ಟರ್ ಹತ್ರ ಒಂದು ಗೊಡ್ಡಿ ಅಂಗೆ ಇತ್ತಂತ. ನಾನು ಸಣ್ಣ ತೂತಿದ್ದೆ ತೂತು ಇಲ್ಲ ಕೂಸಿದ್ದೆ. ನಾನು ಸಣ್ಣ ಕೂಸಿದ್ದಾಗ ವಿದ್ಯಾಧರ ಸರ್ ಹತ್ರ ಒಂದು ಗೊಡ್ಡಿ ಎಮ್ಮಿ ಇತ್ತಂತ. ಅವಿ ಆ ಗೊಡ್ಡಿ ಎಮ್ಮಿ ದಿನಕ್ಕ 5 ಲೀಟರ್ ಹಾಲು ಕೊಡ್ತಿತ್ತಂತ. ಅದು ಕೊಟ್ರ ನಿಂಗೇನಾಯ್ತು? ಅವಿ ಹಿಂಡವ್ರು ಬೇಕದಕ್ಕ ಕೊಟ್ಟು ಕುಡಿದು ಬಂದಿನ ನಾನು. ಆಯ್ತು ಇಲ್ಲ ತಡ್ಕೋ ಇವ್ರ ತಾಯಿ 6 ತಿಂಗಳದಾಗ ಅಡ್ದನ್ರಿ. ಎಷ್ಟು ಅಡ್ದೊಡಿ ಮಾಡ್ತಾಳಲ್ಲ 7 ತಿಂಗಳು. ಮತ್ತೆ ಅಷ್ಟೇ ಅಡ್ದೊಡಿ ಮಾಡಕ ಸ್ವಲ್ಪ ನಿಧಾನ. ಆ ಗೊಡ್ಡೇಮಿ ಒಂದು ಕೆಟ್ಟ ಚಟ್ಟ ಇತ್ತಂತರಿ. ನಮ್ಮ ಹುಡುಗರಿಗೆ ಲವ್ ಫೇಲ್ ಆಗಿ ಜನಪದ ಗೀತೆ ಏನಾದ್ರೂ ಹಾಕಿದ್ರ ಡ್ಯಾನ್ಸ್ ಮಾಡ್ತಿತ್ತಂತ. ಇಷ್ಟೊತ್ತೆ ಅದಕ್ಕೆ ಅದು ಕೇಳ್ಬೇಕಾದ್ರೆ ಡ್ಯಾನ್ಸ್ ಮಾಡ್ಬೇಕ. ಬಾಳ ಒತ್ತಾತ ನೋಡಕ ನಿನ್ನ ನೀ ಯಾವ ಯಾರು ತಿಳಿದಂಗ ಕಾಣಲಿಲ್ಲ ಇದೇನಾ
ತುಳುದಾಗ ಮಲಗಿದ್ದೀರಿ ಮಲಗಿದ್ರೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಬಂದು 4 ಕಾಲ ಬಾಯಾಗಿಟ್ಟು ಬಿಟ್ಟಿದ್ರಿ ಬಾಯಾಗಿಟ್ಟಾಗ ಅರ್ಧ ನಾಲಿಗೆ ಒಳಗ ಹೋಯ್ತ್ರಿ ಅವಾಗ್ಲಿಂದ ತೊದಲತ್ತೇನ್ರಿ ಈಗ ಗೊತ್ತಾಗ್ತದ ನಿನಗೆ ಅದಿರ್ಲಿ ಅದನ್ನ ಮಾಲ ನಿಮ್ಮ ಅಪ್ಪಗಂತ ಕಿವಿ ಕೇಳಿಸಲ್ಲ ನನ್ನ ಕಂಡ್ರ ನಿನಗ ಅಷ್ಟು ಉಕ್ಕಿ ಹರಿತೈತೆ ಏನ್ ಅರಸ್ಕೋಬೇಕಂತ ಮಾಡಿದ್ನಿ ಏನ್ ಅರಸ್ಬೇಕಂತ ಮಾಡಿದ್ನಿ ನಾನೇನಾರ ಅಂದಿನಿ ಮತ್ತೆ ಅರಸ್ತೇನ ಹರಿತೈತೆ ಅಂದ ಅರ್ಲತ್ತದೇನ ಅದನ್ನ ಹುಡುಗಿ ಏನಾರ ಅನ್ಕೋಬೇಡ ತಮ್ಮಲೇ ತಮ್ಮ ನಿಮ್ಮ ಪ್ರೀತಿ ಬಗ್ಗೆ ಮಾತಾಡ್ಕೊಂತ ಬರ್ರಿ ನಾನ್ ನಡೀತೀನಿ ಅಲ್ಲಲೇ ಚಂದ್ರಿಯ ಮೊನ್ನೆ ಬರುವಾಗ ನನ್ನ ಮಗಳಿಗೊಂದು ಲಂಗ ನನಗೊಂದು ಒಳಗಿನ ತೊಟ್ಟಿ ಹೊಲಿಸೋಣ ಬಾ ಅಂತ ಹೇಳಿ ಅರ್ಧ ಮೀಟರ್ ಅರಿವಿ ಕೊಟ್ಟಿದ್ದು ಮಗನ ಹೊಲಿಸ್ಕೊಂಡು ಬಂದೇನಪ್ಪ ಮಾವ ಈ ಮಗ ಕೊಡದ ಅರ್ಧ ಮೀಟರ್ ಅರ್ಬಿ ಕೊಟ್ಟವನ ಅದ್ರಾಗ ಆನೆ ಅಂತ ಇವಳಿಗೆ ಅಂತ ಈ ಮಗ ಒಂದು ಒಳಗಿನ ಚಡ್ಡಿ ಅಂತ ಇದು ನೋಡಾಕ ಆಫ್ರಿಕನ್ ಆನೆ ಆಗೈತಿ ಫಿನ್ಲ್ಯಾಂಡ್ ಪಿಕಾಕ್ ಆಗ್ಯಾನ ಕೊಡದ ಅರ್ಧ ಮೀಟರ್ ಅರ್ಬಿ ಕೊಟ್ಟನ ಇವ್ರಿಬ್ಬರಿಗೇನು ಬಾಗ್ಲಾ ಮುಚ್ಚಲ್ಯಾ ಕಿಟಕಿ ಮುಚ್ಚಲ್ಯಾ ಗಾಡಿ ಕಟ್ಟ ಮೂರಾಗ ಯಾವ್ದು ಮಾಡ್ಬೇಕ್ರಿ ಇವ್ರಿಗೆ ಮಾವ ಬೆಳ್ಳಿ ಬೆಳ್ಳಿಯಾಗೈತಿ ಹೌದಲೇ ನಿಮ್ಮ ಅಮ್ಮ ಸಾಯುವಾಗ ಹೇಳಿ ಸತ್ತಿದ್ದಾಳು ಬೈದು ಬುದ್ಧಿ ಹೇಳು ಅಂತ ಹೌದಲೇ ಕತ್ರಿ ಹಿಡ್ಕೊಂಡು ಎಲ್ಲಿಗೆ ಹೊಂಟಿಯಪ್ಪ ಮಗನ ಅಷ್ಟು ಗೊತ್ತಾಗಿಲ್ಲ ಮಾವ ನಮ್ಗೆ ಎಷ್ಟು ಐತೆ ಅಂತ ತಿಳಿಯಾ ಏ ಹುಚ್ಚಿ ಏನ್ಗೆ ನೀನು ತಿಳಿಯೋದು ಅಷ್ಟು ಆ ಊರಿಂದ ಈ ಊರಿಗೆ ಈ ಊರಿಂದ ಆ ಊರಿಗೆ ನೋಡು ಮಾಲ ನಿಂದು ಎಷ್ಟು ಉದ್ದ ಐತಿ ಎಷ್ಟು ಆಗಲ ಐತಿ ಅನ್ನೋದು ನಾನು ನೀನು ಸಣ್ಣ ಇರುವಾಗ ಗಂಡ ಹೆಂಡತಿಯಾಗಿ ಆಡ್ತಿದೀವಲ್ಲ ಆವಾಗ ನೋಡಿ ನಾವು ಹುಡುಗಿ ನಿಂದು ಇಷ್ಟ ಐತಿ ಅಂತ ಹೌದಲೇ ತಮ್ಮ ನನ್ನ ಮಗಳು ಈಗ ಬಹಳ ಹಿಗ್ಗಿ ಬಿಟ್ಟೈತೆಪ್ಪ ಮೈ ಆಡ್ತಿಲ್ಲ ನೋಡ್ರಿ ಈಗಿನ ಹೆಣ್ಮಕ್ಳು ತಿಂತಾರ ಗಟ್ಟಿ ರೊಟ್ಟಿ ಅನ್ನ ಸಾಂಬಾರ್ ತಿಂತಾರ ಕರೆಕ್ಟ್ ಆಗಿರ್ತಾರ ಇಂಥವ್ರ ಬಿಟ್ಟೈತಿ ಏನ್ ತಿಂದಿರ್ಬೇಕಂತೀನಿ ಏನು ತೂತು ಬಿದ್ದಿರೋ ವಡ ತಿಂದಿರ್ಬೇಕಾ ಇದೇನು ನಾಯಿ ಚಪಾತಿ ಮೇಲೆ ನಾಯಿ ಮಾಡ್ತಾಳೆ ಪಿಜ್ಜಾ ತಿಂದಿರ್ಬೇಕಾ ಏನು ವಿಟಮಿನ್ ಸಿ ಇರೋ ಪಾನಿಪುರಿ ತಿಂದಿರ್ಬೇಕಾ ಅವನವನ ಅದಕ್ಕೆ ಇಕ್ಕಿ ಬಿಟ್ಟೈತಿ ಮಾವ ಹಂಗಾದ್ರ ಮಾಡ್ಲೇನ ನಿನ್ನ ಮಗಳದ ನಿಮ್ಮವನ ತಡಿಬೇ ಏ ಮಂಡ್ಯ ಏನಲ್ವೇ ಮಾಡೋದದು ಏನು ಮಾಡ್ಲಿ ಮಾವ ಇನ್ನೇನು ಮಾಡ್ಲಿ ಆಕಿಂದು ಅಳತಿ ಅಂತೀನು ತಡಿಬೇ ತಂಗಿ ನಾನು ನಡಿತೀನಿ ನಿಮ್ಮವನ ಸೋದರ ಮಾವ ಅಂತ ಸಿಕ್ಕಲ್ಲೇ ಕೈ ಆಡ್ಸಕ್ ಬಿಡಬೇಡ ಯಾಕಂದ್ರ ಮುಂದಿನ ಬಾಗಿಲು ಪಾಳಿ ಬಂದದ್ದು ಹೌದು ನಾನ್ ನಡಿಲೇ ತಂಗಿ ಬರ್ತೀನಿ ಹುಷಾರಿ ಏ ಮಾಮ ಅಂದಂಗೆ ಏನ್ರ ತಾಳಿ ಕಟ್ತೇಪ್ಪ ತಡ್ಕೋ ನಿನಗೆ ತಾಳಿ ಕಟ್ಟಬೇಕಾದ್ರೆ ನನಗೆ 3 ಕಂಡೀಷನ್ಸ್ ಅದ ಆ ಕಂಡೀಷನ್ಸ್ ಓಕೆ ಅಂದ್ರೆ ತಾಳಿ ಒಂದೇದು ಕಂಡೀಷನ್ ಒಂದ್ ಪ್ರಶ್ನೆ ಕೇಳ್ತೀನಿ ಆನ್ಸರ್ ಮಾಡ ಒಟ್ಟಿ ಮ್ಯಾಲ ಒಟ್ಟಿ ತೂತಿಗೆ ಗೂಟ ಒಟ್ಟಿ ಮ್ಯಾಲ ಒಟ್ಟಿ ತೂತಿಗೆ ಗೂಟ ಇದಕ್ಕೆ ನೀ ಆನ್ಸರ್ ಮಾಡಬೇಕು
ಒತ್ತಿ ಮೇಲೆ ಒತ್ತಿ ಅಂದ್ರ ಎರಡ್ ಕಾಲ್ ಒತ್ತಿ ಒತ್ತಿ ಏನು ಒತ್ತಿ ಅದ್ರ ಮೇಲೆ ಊಟ ಓ ಯಾವ್ದು ಊಟ ಯಾವ್ದು ಬೆಣ್ಣೆ ಊಟ ಬೆಣ್ಣೆ ಊಟ ಅಲ್ಲ ಅದು? ಅಯ್ಯೋ, ಹೊಟ್ಟೆದು ಸಣ್ಣ ಇರ್ತೈತಿ, ಬೆಣ್ಣೆದು ಇರ್ತೈತಿ. ಊಟ ಆಗೈತೆ ಅದಲ್ಲ ಹೇಳ. ಬೆಣ್ಣೆ ಊಟನ ಬರೋಬ್ರ ಐತೆ. ಯಾವ್ದು ಬೀಸಕ್ಕಲ್ಲ ಬೀಸಕ್ಕಲ್ಲ ಬೀಸಿದೇನೆ ಅಂದಾರ ಇಲ್ಲ ಹೆಂಗ ಬೀಸ್ತೈತಿ ಮಿಕ್ಸರ್ ಬಂದಿದಾವಲ್ಲ ಮಿಕ್ಸರ್ನಾಗ ಹಾಕ ಅದೇ ಬೀಸ್ತೈತಿ ಇವೆಲ್ಲಿ ಬೀಸ್ತಾವ ಎರಡನೇ ಪ್ರಶ್ನೆ ಮಾಡ್ಬೇಕಾದ್ರೆ ಇನ್ನೂ ಮಾಡ್ಬೇಕು ಅನಿಸ್ತೈತಿ ಮಾಡಿದ್ಮೇಲ ಯಾಕಾರ ಮಾಡಿವೋ ಅನಿಸ್ತೈತಿ ಏನಾಯ್ತು ಮತ್ತೆ ಬೀಸಕ್ಕಲ್ಲ ಅಷ್ಟು ನೀನೇನೈತಿ ಮತ್ತೇನು ಮಾಡ್ಸ್ಬೇಕು ಅಂತೀನಿ ಏನ ಇಲ್ಲಪ್ಪ ಯಾರ ಹುಡುಗರು ಮಾಡ್ಬೇಕನ್ನಿಸ್ತೈತಿ ಏನ ಯಾವ್ದು ಗೊತ್ತಿಲ್ಲ ಸಾಲ ನಮ್ಮ ಹುಡುಗರಿಗೆ ಗೊತ್ತಿರ್ತೈತಿ ಯಾಕಂದ್ರ ಮಾಡಿ ಎಕ್ಸ್ಪೀರಿಯನ್ಸ್ ಇರ್ತೈತಿ ಮಾಡಿದ್ಮೇಲೆ ಯಾಕಾರ ಮಾಡಿ ಅನಿಸ್ತೈತಿ ಮೂರನೇ ಪ್ರಶ್ನೆ ಒಂದ್ ಹಿಡ್ಕಂದ್ರೆ ಎರಡು ಅಳ್ಳಾಡ್ತಾವ ಒಂದ್ ಹಿಡ್ಕೊಂಡ್ರೆ ಎರಡು ಅಳ್ಳಾಡ್ತಾವ ಏನ್ ಲೇ ಅದು ಒಂದ್ ಹಿಡ್ಕೊಂಡ್ರೆ ಎರಡು ಅಳ್ಳಾಡ್ತಾವ ಹಿಡ್ಕೊಂಡಿದ್ದೇನೆ ಇಲ್ಲಪ್ಪ ಏನ ಒಂದ್ ಹಿಡ್ಕೊಡ್ಬೇಕ ಮತ್ತೆ ಹಿಡ್ಕೊ ಅದ್ ಹೆಂಗ್ ಅಳ್ಳಾಡ್ತೈತಿ ನೋಡು ಒಂದ್ಸಾರಿ ಹಿಡ್ಕೊಂಡು ನೋಡು ಮತ್ತೆ ಹಿಡ್ಕೋಬೇಕಂದೆ ಅಲ್ಲ ಹಿಡ್ಕೊಂಡ್ರೆ ಅಳ್ಳಾಡ್ತಾವ ಹಿಡ್ಕೋಬೇಕಂತ ಮತ್ತೆ ಏನ್ ಅಲ್ಲಿ ಹೇಳ್ದು ಗೊತ್ತಾಗ್ತೈತಿ ಏನ್ ಇದು? ಅದ ನಾ ಹುಡುಗಿ ತಕ್ಕಡಿ ಅಲ್ಲ ಈಗ ಎಲ್ಲಿ ಹಿಡ್ಕೊಳಕತ್ತ ಕಡೆ ತಕ್ಕಡಿ ಹಿಡ್ಕೊ ಅಂದಿ. ಹೂವ ಮಾರ್ತಿಯಲ್ಲ ಹೆಂಗ್ ಮಾರ್ತಿ ಹಂಗ ಕೊಡಿದ್ರೆ ಮಾಪ ಆಯ್ತು. ಹಿಂಗ ಕೊಡ್ತಿ ಉದ್ದಂದು ಕೊಡ್ತಿ ಇಲ್ಲ ಕಿರ್ದಂಗ್ ಕೊಡ್ತೀನಿ. ಉದ್ದಂದು ಇಲ್ಲ ಕಿರ್ದಂಗ್. ನೋಡು ನಿಮ್ ಮೂರು ಪ್ರಶ್ನೆಗೆ ಎರಡೇ ಪ್ರಶ್ನೆ ಆನ್ಸರ್ ಮಾಡಿದ್ರೆ ನಾವು ಒಪ್ಪಂಗಿಲ್ಲ ನೋಡು ಮಾಲ ನೀನ್ ಹಿಂಗ ಸಿಕ್ಕೋರ್ ಮುಂದೆ ತೋರಿಸ್ಕೊಂತ ಮಾರೋಕ್ಕಿಂತ ಇದ್ದ ನನ್ನ ಸಣ್ಣ ಸೂಜಿಗೆ ಸಣ್ಣ ಗುಂಡಿಗೆ ದಾರ ತುರುಗಿ ತೆಗೆದ್ರೆ ಇದ್ದಲ್ಲೇ ಬರ್ತೈತಿ ರೊಕ್ಕ ಅದನ್ನ ಬಿಟ್ಟು ಸಿಕ್ಕೋರ್ ಮುಂದೆ ತೋರಿಸ್ಕೊಂತ ಹೋದ್ರೆ ಏನಾಯ್ತು ಏನ ತೋರ್ಸೋದು? ಏನ್ ತೋರಿಸ್ತಿ ಅದೇ ಅದಿಲ್ಲ ಸಣ್ಣ ಹೂವಿನ ಬುಟ್ಟಿ ಹೌದಾ ನನ್ನ ರೋಜ ನೋಡು ಮಾಲ ಅದ್ರಾಗ ಈ ಊರ್ ಜನ ಏನ್ ಅದಾರಲ್ಲ ಬಾಳ ಕೆಟ್ಟು ಹೋಗ್ಯಾರ ತಗೊಳ್ದಕ್ಕ ಎಷ್ಟಗ ಕೊಡ್ತಿ ಅಂತ ಕೇಳಿ ಕೈ ಹಿಡ್ತಾರ ಬುಟ್ಟಿಗಿ ಹಂಗೇನಾರ ಬುಟ್ಟಿ ಕೈ ಹಾಕಿ ಒಬ್ಬ ಕಿತ್ತ ಕೈ ಹಾಕಿ ಕೊಡ್ತೀನಿ. ಏನೋ ಕಿತ್ತಿ ಕೊಡೋದು ಬಾಯಿಗೆ ಹಲ್ಲ. ಅಲ್ಲ 32 ಅಲ್ಲ ಒಂದೊಂದು ಕಿತ್ತು ಕೊಟ್ರಿ ಎಲ್ಲಿ ಎಷ್ಟು ದಿನ ಕಿತ್ತು ಕೊಡ್ತಿ ಎಲ್ಲರೂ ಎಲ್ಲಿ ತನಕ ನಾನು 3 ವರ್ಷ ಬೇಕು 3 ವರ್ಷದಾಗ ಕೈ ಇಟ್ಟೇ ಇಡ್ತಾರ ಎಲ್ಲಿ ತನಕ ನಾನು ಇರ್ಲಿ ಇರ್ಲಿ ಆ ಥರ ಐತೆ. ಕಬಡ್ಡಿ ಹಣ್ಣಿನ
ಮಧುರ ಗಾನದಲ್ಲಿ ಮೈ ಮರೆತು ಕುಣಿಯುವ ಕೋಗಿಲೆಂತೆ ಕಂಗೊಳಿಸುತ್ತಿರುವ ಕಣ್ಣಿನ ಸರಿತ ನೀನು ಈ ಕಿರಾತಕನ ಕಣ್ಣಿನ ತಪ್ಪಿಸಲು ಸಾಧ್ಯವೇ ಇಲ್ಲ. ಸಾಧನೆಗಾಗಿ ಹಾಲಿನ ಕಾಲಿದೆ ಈ ವಿಷ ತುಂಬಿದ ಸರ್ಪ. ಬಯಸಿದ ಗುಲಾಬಿ ಇತ್ತ ಕಡೆ ಬರುತ್ತಿದೆಯಲ್ಲ, ಬರಲಿ ಬರಲಿ. ಮರೆಯಲ್ಲಿ ನಿಂತು ವಿಚಾರಿಸಲಾಯಿತು ಮಧುರ ಕಂಠದ ಕೋಗಿಲೆ ನುಡಿಗಳನ್ನು. ಈ ಬಡ ಭಕ್ತರ ಮೇಲೆ ಕರುಣೆಯೇ ಇಲ್ಲವೇ ನಿನಗೆ? ಹೂವು ಪತ್ರಿಗಳಿಂದ ನಿನ್ನನ್ನು ಅಲಂಕಾರ ಮಾಡಿ ಹಣ್ಣು ಹಂಪಲುಗಳಿಂದ ನೈವೇದ್ಯ ಮಾಡಿದ್ದಕ್ಕೆ ನಮಗೆ ಸಿಕ್ಕ ಪ್ರತಿಫಲ ಆ ಶ್ರೀಮಂತರ ಮನೆಯಲ್ಲಿ ಅವಮಾನ. ಸವಿತಾ, ಎಲ್ಲಿದೆ ಸವಿತಾ ನಿನ್ನ ದೇವರು? ಆ ದೇವರು ಕಣ್ಣು ಮುಚ್ಚಿ ಕುಳಿತಿದ್ದಾನೆ ನಿನ್ನ. ನಮ್ಮಂತ ಶ್ರೀಮಂತರು ದಂಡರಾಜನಿಗೆ ಗುಲಾಮನಾಗಿ ನಮ್ಮ ಮನೆಯ ಬಾಗಿಲಲ್ಲಿ ಬಿದ್ದಿರುವಾಗ ನಿನಗೆಲ್ಲಿ ಕೊಡಬೇಕು ನಿನ್ನ ಕಲ್ಲು ದೇವರ ರಕ್ಷಣೆ? ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ. ಹೇ ಶ್ರೀಮಂತ, ಹಣದಾಸೆಯಲ್ಲಿ ಮೆರೆಯುವ ನಿನ್ನಂತ ಗುಲಾಮ ದೇವರಿಗೆ ಕೈ ಮುಗಿಯುವುದಲ್ಲ ಈ ಸವಿತಾ. ಸವಿತಾ, ಸುತ್ತಿ ಭಾಷೆ ಮಾತನಾಡುವ ಅಭ್ಯಾಸ ನನಗಿಲ್ಲ. ಹಣ್ಣದ ಹೆಣ್ಣಿಗೆ ಕೈ ಹಾಕುವುದೇ ಈ ದಂಡನ ಹೊಟ್ಟು ಗುಣ. ನಾನು ಹಸಿದ ಬಂದ ದುಂಬಿ. ಈ ದುಂಬಿಗೆ ನೀನು ಪ್ರೇಮರಸವನ್ನು ನೀಡಿ ತೆರೆದ ನನ್ನ ಮನಕ್ಕೆ ಸಿರಿತನರ ರಾಣಿಯಾಗಿ ಬಾಳು. ಹುಣ್ಣಲು ಗಂಜೆ ಇದ್ದರೆ ಸರಿ, ಬಡವಳಾಗಿರುವ ಈ ಸವಿತಾ ನಿನ್ನಂತ ನಾಯಿ ಶ್ರೀಮಂತರಿಗೆ ಸುಖ ಕೊಟ್ಟು ಮಾರಾಣಿಯಾಗಿ ಮೆರೆಯೋಳಲ್ಲ ಕಣೋ. ಇನ್ನೊಂದು ಸರಿ ಉಚ್ಚರಿಸಿದ್ರೆ ನಿನ್ನ ಪಾಲಿಗೆ ಹೆಮ್ಮಾರಿ ನಾನಾಗಬೇಕಾಗುತ್ತೆ. ಎತ್ತರ ಎತ್ತರ ಹೇಳುವ ಹುಟ್ಟು ಹೆಣ್ಣೆ, ಆಗಾರ ಪಟ್ಟಿಸಿರುವ ನನಗೆ ಒಲಿಲು ಬಂದರೆ ಸರಿ, ಇಲ್ಲ ನಿನ್ನ ಬಾಳು ಬಲುಗೋಳು. ಬೇಡ, ಹತ್ರ ಬರಬೇಡ. ನಿನ್ನ ನಾನು ಅಣ್ಣನಿಗೆ ತಂದುಕೊಂಡಿದ್ದೀನಿ. ನನ್ನನ್ನು ನಿನ್ನ ತಂಗಿ ಹಾಗೆ ಕಾಡು. ನನಗೇನು ಮಾಡಬೇಡ, ಏನು ಅರಿಯದೆ ನನ್ನನ್ನು ಬಿಟ್ಟು ಬಿಡು. ನನಗೇನು ಮಾಡಬೇಡ.
ಸವಿತಾ ಅರಳಿ ನಿಂತ ಗುಲಾಬಿಯನ್ನು ನಾನು ತುಂಬಿಸದೆ ಬಿಡುವುದುಂಟೆ. ಸುಮ್ಮನೆ ಕಾಲಹರಣ ಮಾಡಬೇಡ. ತುಂಬಿದ ಈ ನಿನ್ನ ಯೌವನವನ್ನು ನನಗೆ ಅರ್ಪಿಸಬಾರದೆ. ಅಯ್ಯೋ ದೇವ್ರೆ, ಎಂಥ ವಿಧಿಯಾದ ಇದು. ತಂಗಿಯಾದವಳ ಮೇಲೆ ಅಣ್ಣನ ಕಾಮದ ಕಂಡು ಬೀಳುವುದೇ. ನೋಡು, ಹೆಣ್ಣು ಜೀವಿಸುವ ಈ ಭೂಮಿಯಲ್ಲಿ ನಿನ್ನ ತಾಯಿ ಇದ್ದಾಳೆ ಎಂಬುದನ್ನು ಮರೆಯಬೇಡ. ಸವಿತಾ, ಹೆಣ್ಣು ಪೂಜಿಸುವ ಸ್ಥಾನ ಎಂದು ಕಳೆದು ಹೋಗಿದೆ. ಸವಿತಾ, ಕಳೆದು ಹೋಗಿದೆ. ಆ ನಿನ್ನ ಮೂಢನಂಬಿಕೆಯಿಂದ ಜಗತ್ತು ಕೆಟ್ಟ ಕಾಮದ ಪಟ್ಟಿನಲ್ಲಿ ತೂಗಾಡುತ್ತಿದೆ ಪುಣ್ಯ ಭಾರತ ಭೂಮಿಯಲ್ಲಿ. ಅಣ್ಣನ ಹೆಂಡತಿ ತಮ್ಮ, ತಮ್ಮನ ಹೆಂಡತಿ ಅಣ್ಣ. ಅಷ್ಟೇ ಏಕೆ, ಹೆತ್ತ ಮಕ್ಕಳ ಮೇಲೆ ಆಶೆ ಪಡುವ ತಂದೆಯರಿಷ್ಟಿಲ್ಲ ಈಗ ಸಮಾಜದಲ್ಲಿ. ಅಂತದ್ರಲ್ಲಿ ನಾನು ಯಾರೋ ನೀನು ಯಾರೋ, ಸುಮ್ಮನೆ ಅಷ್ಟವನ್ನು ಪರಿಪರಿಯಾಗಿ ಬೇಡ್ಕೊಂಡು ನಿನಗೆ ಕರುಣೆ ಬರಲಿಲ್ಲ. ಏನು, ನನ್ನ ಮೇಲೆ ತುಂಬಿರುವ ನಿನ್ನ ಕಾಮದ ಕಿಡಿಯನ್ನು ನಿನ್ನ ಅಕ್ಕ ತಂಗಿಯರಲ್ಲಿ ತೀರಿಸಿಕೋ. ಲೇ ಸವಿತಾ, ನನ್ನ ಹೆತ್ತ ರೋಗ ಮಾತು ಎತ್ತಿದರೆ ಚಿಕ್ಕಂತೆ ಶೀಲವಣವಾದಿತ್ತು. ನಾಯಿ ಕಂಡವರಿಗೆ ಸೆರಗು ಹಾಸೋದಕ್ಕೆ ನನ್ನನ್ನೇನು ಸುಮಳೆ ಎಂದು ತಿಳ್ಕೊಂಡೇನೋ, ಸುಮಳೆ ಮಗನೇ. ಲೇ ಸವಿತಾ, ನೀ ಕೊಟ್ಟ ಬಹುಮಾನ ಬಲವಾದ ಏಟು. ಏಟಿಗೆ ಉರಿಯುತ್ತಿದೆ ಪ್ರೇಮಾಗ್ನಿಯ ಜ್ವಾಲೆ. ಈ ಜ್ವಾಲೆಯನ್ನು ನಂಬಬೇಕಾದರೆ ನನಗೆ ಸೂರ್ಯ ಮಗ ಎಂದೆಲ್ಲ ನಿನ್ನನ್ನು ಶಿಲಾಣ ಮಾಡಿದವೇ ನನ್ನ ಮನಸ್ಸಿಗೆ. ನೀನು ಗಂಡಸ ಕುಲಕ್ಕೆ ಅವಮಾನ ಮಾಡಿದ ಸಣ್ಣ ಗಂಡಸ ನೀನು. ಯಾರು ಇಲ್ಲ ಸಭೆ ನೋಡಿ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬರುವುದಿಲ್ಲವೇ ನಿನಗೆ? ಸುಮ್ಮನೆ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಎಂದು ಸುಮ್ಮನೆ ಬಿಟ್ಟಿದ್ದೇನೆ. ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದೇನೆ. ಲೇ ಜಗದೀಶ, ನೀನು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಎಂದು ಸುಮ್ಮನೆ ಬಿಟ್ಟಿದ್ದೇನೆ. ನಿನ್ನ ಮರಣ ನನ್ನ ಕೈಯಿಂದಲೇ. ಹೊರಟು ಹೋಗುವುದರಿಂದ ಜೀವನ ಮಾಡಲು ನಿನಗೆ ನಿನ್ನ ಜೀವನದ ಮೇಲೆ ಆಸೆ ಇದ್ದರೆ ಮೊದಲಿನಿಂದ ಕಾಲು ಕೆಳೋ ಮುಟ್ಟಾಳೋ. ಜಗದೀಶ, ನೀನು ಈಗ ತಾನೇ ಊರಿಗೆ ಬಂದ ಕುರಿ. ನನ್ನನ್ನು ಎದುರು ಹಾಕಿಕೊಂಡು ಸಾಯಬೇಡ. ಸವಿತಾ, ಒಂದಿನ ನಿನ್ನ ಶೀಲದ ಮನೆಗೆ ನಿನ್ನ ಗರ್ಭಗುಡಿಗಿನ ಪೂಜೆಯಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಹೋಗಲೇ ಹೋಗುವುದೇ. ನಿನ್ನಂತವನು ಹೋದಷ್ಟು ಜನ ನನ್ನ ಮುಂದೆ ಬಂದು ಹೋಗಿಲ್ಲ. ನೋಡಿ, ಸರಿಯಾದ ಸಮಯ ಬಂದ್ರೆ ಈ ನಿಮ್ಮ ಉಪಕಾರವನ್ನ ಈ ಬಡವಿ ಯಾವತ್ತೂ ಮರೆಯೋದಿಲ್ಲ. ನೋಡಿ ಸವಿತಾ, ಯಾರೇ ಕಷ್ಟ ಕಾಲದಲ್ಲಿದ್ದರೂ ರಕ್ಷಣೆ ಮಾಡೋದು ನನ್ನ ಹೊಣೆ. ಇಂಥ ಕಾಮಕರು ಜನರು ತಿರುಗುವಲ್ಲಿ ಒಂಟಿಯಾಗಿ ಬರುವುದು ಅದು ದಿನಾಲು ಈ ರಸ್ತೆಯಲ್ಲಿ ನೀರ್ ತರೋದಕ್ಕೆ ಬರ್ತಾ ಇದೆ. ಆದ್ರೆ ನಿಮ್ಮಂತ ಒಳ್ಳೆಯವರು ಇರ್ತಾರಲ್ಲ ಶ್ರೀಮಂತೆ. ಅದು ಎಷ್ಟರ ಮಟ್ಟಿಗೆ ಸವಿತಾರವರೇ. ಆದರೆ ನನ್ನ ತಂದೆ ಸಾಕಷ್ಟು ಆಸ್ತಿ ಐಶ್ವರ್ಯ ಇದೆ. ನನ್ನ ತಂದೆ ಕೈ ಕೆಳಗೆ ಕೆಲಸ ಮಾಡುವ ಇಂಥ ರಾಕ್ಷಸರು. ಇದನ್ನೆಲ್ಲ ನೋಡಿದರೆ ನನಗೆ ಬೇಸರವಾಗುತ್ತಿದೆ. ಶ್ರೀಮಂತೆ, ನೀವೇನ್ ಹೇಳ್ತಿದ್ದೀರೋ ನನಗೊಂದು ಅರ್ಥವಾಗ್ತಾ ಇಲ್ಲ. ಅರ್ಥ ಮಾಡಿ ಹೇಳಬೇಕೆಂದು ಬಂದಿರುವೆ ನಾನು. ದೇವರು ನನಗೆ ಸಾಕಷ್ಟು ಆಸ್ತಿ ಐಶ್ವರ್ಯ ಕೊಟ್ಟಿದ್ದಾನೆ. ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ನನ್ನ ತಂದೆ ಕೈ ಕೆಳಗೆ ಕೆಲಸ ಮಾಡುವ ಇಂಥ ರಾಕ್ಷಸರು.
ಹಾಗೆಲ್ಲ ಮಾತಾಡಬೇಡಿ. ನೋಡಿ ಸವಿತಾರವರೇ, ನಾನೊಂದು ನಿಮ್ಮನ್ನು ಮಾತುಕೊಳ್ಳಬೇಕೆಂದೆ, ಆದರೆ ಧೈರ್ಯನೇ ಬರ್ತಾ ಇಲ್ಲ. ನಾನು ನೇರವಾಗಿ ಬಂದು ನಿಮ್ಮ ತಂದೆಯಲ್ಲರ ಮುಂದೆ ಮಾತನಾಡುತ್ತೇನೆ. ದಯವಿಟ್ಟು ಹೇಳಿ, ಆ ವಿಷಯ ಯಾವುದು ಅಂತ. ಸವಿತಾರವರೇ, ಅರಮನೆ ಅಂತ ನನ್ನ ಮನೆಗೆ ಕತ್ತಲು ಕವಿದಿದೆ. ಆ ಕವಿಯ ಕತ್ತಲೆಯ ಮೋಡವನ್ನು ಸರಿಸಿ ಬೆಳಗಿನ ಬಾಧ್ಯತೆಯಂತೆ ನೀನಾಗಬೇಕಾಗಿದೆ. ಅದು ಮನೆಯಲ್ಲಿದೆ. ನಿಮ್ಮ ನೋಡಿ, ಯಾರು ಇಲ್ಲದ ಸಮಯದಲ್ಲಿ ನಾವಿಬ್ಬರೇ ಇಲ್ಲಿ ನಿಂತ್ಕೊಳ್ಳೋದು ಸರಿಯಲ್ಲ ಅಂತ ಕಾಣಿಸ್ತದೆ. ನಾನು ಬರ್ತೇನೆ.